ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವತ್ತು ಸಂಡೇ. ಬೆಳಗ್ಗೆನೇ ನಮ್ಮ ಪುಟಾಣಿನೂ ನಮ್ಮ ಚಿಂಟುನೂ ಜೋರು ಕಿರ್ಚ್ತಾ ಇದ್ರು. ನಾನು ಒಳಗಡೆ ನಮ್ಮ ಮನೆಯವ್ರಿಗೆ ಟೀ ಮಾಡ್ತಿದ್ದೆ. ಯಾಕೆ ಅಂತ ಹೇಳಿದ್ರೆ ಪಕ್ಕದ ಮನೆಯಿಂದ ಪಾರಿವಾಳ ಹಾರ್ಕೊಂಡು ಬಂದ್ಬಿಟ್ಟಿದೆ. ನಮ್ಮ ಚಿಂಟು ಅಂತೂ ಏನಾದರೂ ಒಂದು ಬರ್ಡ್ ಬಂದ್ಬಿಡ್ತು ಅಂದರೆ ಊರಿಗೆ ಕೇಳಂಗೆ ಕಿರ್ಚ್ತಾ ಇರ್ತಾನೆ. ನಮ್ಮ ಮನೇಲಿರುವಂಥ ಬರ್ಡ್ಸ್ನ ನೋಡಿದ್ರೇ ಜಲಸಿ ಅವನಿಗೆ. ನಮ್ಮ ಮನೆಯವ್ರು ಏನಾದರೂ ಕೇಜ್ ಒಳಗಡೆ ಹೋದ್ರೆ ಅರ್ಚಾಡ್ತಾ ಇರ್ತಾನೆ. ಇನ್ನು ನಮ್ಮ ಪುಟಾಣಿ ಆ ಪಾರಿವಾಳನ ನೋಡ್ಬಿಟ್ಟು ಇಟ್ಕೊಳ್ಳೋಣ ಅಂತ ಹೇಳ್ತಾ ಇದ್ದ. ಅಮ್ಮ ಒಂದು ಡಬ್ಬ ಅಲ್ಲಿ ಹಾಕ್ಬಿಟ್ಟು ಒಂದು 10 ನಿಮಿಷ ಇಟ್ಕೊಂಡು ತೋರಿಸ್ತಾ ಇದ್ರು ಅವನಿಗೆ. ಮನೇಲಿರುವಂಥ ಬರ್ಡ್ಸ್ನೇ ಸಾಕಾಗ್ತಿಲ್ಲ, ಇನ್ನು ಈ ಎಕ್ಸ್ಟ್ರಾ ಬರ್ಡ್ ಬೇರೆ. ರಂಗೋಲಿ ಬಿಟ್ರೆ ಅಳಿಸ್ತಾನೆ ಅಂತ ಹೇಳ್ಬಿಟ್ಟು ಇಷ್ಟೇ ಚಿಕ್ಕದ್ ಬಿಟ್ರೆ ಅದು ಬಾರ್ಡರ್ ಕೂಡ ಅಳಿಸಾಕ್ತಾ ಇದ್ದಾನೆ. ಅಮ್ಮೋ ಹಿಂಗೆ ಪಾರುಕಂದ, ಅಮ್ಮ ನೀನ್ JCB ಓಡ್ಸೋದಕ್ಕೆ ಬೇರೆ ಜಾಗನೇ ಇಲ್ವಾ ಅಮ್ಮ? ದೇವ್ರೆ, ನಾವೇನಾದ್ರೂ ಮನೇಲಿ ಇದ್ವಿ ಅಂತ ಹೇಳಿದ್ರೆ ನಮ್ದು ಆಲ್ ಟೈಮ್ ವರ್ಕ್ ಬಂದು ಚಿಂಟುನ ಮನೆ ಒಳಗಡೆ ಬಿಡೋದು, ಆಮೇಲೆ ಪಾಪುನ ಹೊರಗಡೆ ಬಿಡೋದು. ನಮ್ಮ ಪುಟಾಣಿ ಮನೆ ಒಳಗಡೆನೆ ಬರಲ್ಲ ಅಂತಾನೆ. ನಮ್ಮ ಚಿಂಟು ಅವನಿಂದನೇ ಸುತ್ತಾ ಇರ್ತಾನಲ್ವಾ, ಸೊ ಇಬ್ಬರನ್ನೂ ಸೆಪ್ರೇಟ್ ಮಾಡಿ ಇಡಬೇಕು ನಾವು. ನಾವೇನಾದ್ರೂ ಚೂರು ಬಾಗಿಲು ತೆಗೆದ್ರೆ ಚಿಂಟು ಒಳಗಡೆ ಬಂದು ಸೇರ್ಕೊಬಿಡ್ತಾನೆ. ನಮ್ಮ ಪುಟಾಣಿನ ಎಷ್ಟೇ ಕರೆದ್ರೂ ಒಳಗಡೆ ಬರೋದೇ ಇಲ್ಲ. ಅವನಿಗೆ ಆಟಗಳು ಜಾಸ್ತಿ ಆಗೋಗ್ಬಿಟ್ಟಿದೆ ಈ ನಡುವೆ, ಸೊ ಹೊರಗಡೆ ಇರಬೇಕು ಅಂತ ಹೇಳ್ತಾನೆ. ಇನ್ನು ನಾನು ಇವತ್ತು ಸಂಡೇ ಆಗಿದ್ದರಿಂದ ತುಂಬಾ ಸ್ಲೋ ಆಗಿ ಕೆಲಸ ಮಾಡಿಕೊಂಡೆ. ಸೊ ಕೆಲಸ ಎಲ್ಲ ಮುಗಿದ್ಮೇಲೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡೆ. ಸುಮಾರು ಜನ ಕೇಳ್ತಾ ಇರ್ತಾರೆ ದಿನಾಗ್ಲೂ ಪೂಜೆ ಮಾಡ್ತೀರಾ ಅಲ್ವಾ ಅಂತ. ಹೌದು, ದಿನಾಗ್ಲೂ ಪೂಜೆ ಮಾಡ್ತೀನಿ ನಾನು. ನನಗೇನೋ ಒಂಥರ ಒಂದಿನ ಪೂಜೆ ಮಾಡಲಿಲ್ಲ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ನೇ ಇಲ್ಲ ಥರ ಫೀಲ್ ಆಗುತ್ತೆ, ಏನೋ ಮಿಸ್ ಆಗಿರೋ ಥರ ಫೀಲ್ ಆಗುತ್ತೆ. ಅದು ನನ್ನ ಡೈಲಿ ರೂಟೀನಲ್ಲಿ ಆ್ಯಡಪ್ ಆಗಿಬಿಟ್ಟಿದೆ. ಕಾಲೇಜ್ ಡೇಸಿಂದನೂ ಸರಿ ಇವಾಗಿನವರೆಗೂ ದೀಪ ಹಚ್ಚಲಿಲ್ಲ ಅಂದರೆ ಮನೇಲಿ ಏನೋ ಒಂಥರ ಫೀಲ್ ಆಗುತ್ತೆ. ಎಸ್ಪೆಷಲಿ ಕೀರ್ತಿ ಸುರೇಶ್ ಅವರು ಕಮೆಂಟ್ ಮಾಡಿದರು, ದಿನಾಗ್ಲೂ ಪೂಜೆ ಮಾಡ್ತೀರಲ್ಲಕ್ಕ, ಯಾವ ರೀತಿ ಮಾಡ್ತೀರಾ ಹೇಳಿ ಅಂತ. ಪೂಜೆ ಸಾಮಾನೆಲ್ಲ ದಿನಾಗ್ಲೂ ತೊಳೆದುಬಿಟ್ಟು ಪೂಜೆ ಮಾಡ್ತೀರಾ ಅಂತ. ಡೆಫಿನೆಟ್ಲಿ ಇಲ್ಲ, ದಿನಾಗ್ಲೂ ದೇವ್ರ ಸಾಮಾನ ತೊಳೆಯೋದಕ್ಕಾಗೋದಿಲ್ಲ. 15 ಡೇಸ್ ಒನ್ಸು ಅಂದರೆ ಅಮಾವಾಸ್ಯೆ ಮತ್ತು ಪೌರ್ಣಮಿ ಹಿಂದಿನ ದಿನ ಮಾತ್ರನೇ ದೇವ್ರ ಪಾತ್ರೆನ ತೊಳ್ಕೊಳ್ತೀನಿ. ಮತ್ತು ಇನ್ನೂ ಏನಾದರೂ ಹಬ್ಬಗಳು ಬರುತ್ತೆ ಅಂತ ಹೇಳಿದ್ರೆ ಅದ್ರ ಹಿಂದಿನ ದಿನ ಪಾತ್ರೆನ ತೊಳೆದಿಟ್ಬಿಟ್ಟು ಹಬ್ಬದ ದಿನ ಪೂಜೆ ಮಾಡ್ಕೊಳ್ತೀನಿ. ಪದೇ ಪದೇ ಶುಕ್ರವಾರ ಮಂಗಳವಾರ ಪೂಜೆ ಮಾಡೋದಕ್ಕೆ ಮೊದಲು ಈ ರೀತಿ ಎಲ್ಲ ತೆಗೆದು ನಾನು ವಾಶ್ ಮಾಡೋದಿಲ್ಲ. ಅಮ್ಮ ಹೇಳ್ತಾರೆ ಕಳಶನ ಶುಕ್ರವಾರ ಮಂಗಳವಾರ ಕದಲಿಸ್ಬಾರ್ದು ಅಂತ. ಸೊ ಅದಕ್ಕೋಸ್ಕರನೇ 15 ಡೇಸ್ ಒನ್ಸು ನಾನು ದೇವ್ರ ಸಾಮಾನ ವಾಶ್ ಮಾಡ್ಕೊಳ್ತೀನಿ. ಇನ್ನೂ ಅನಿವಾರ್ಯತೆ ಇತ್ತು ಅಂತ ಹೇಳಿದ್ರೆ ಬತ್ತಿ ಯಾವತ್ತಾದರೂ ತುಂಬಾ ಕಪ್ಪಾಗಿತ್ತು ಅಂತ ಹೇಳಿದ್ರೆ, ಸೊ ಆಗ ಬತ್ತಿನ ಚೇಂಜ್ ಮಾಡೋದಕ್ಕೆ ಮೊದಲು ಎಲ್ಲ ದೀಪಗಳನ್ನೂ ವಾಶ್ ಮಾಡಿಬಿಟ್ಟು ಹೊಸದಾಗಿ ದೀಪ ಹಚ್ತೀನಿ. ಆ್ಯಕ್ಚುಲಿ ನಮ್ಮ ಮನೇಲಿ ರೇಷನಲ್ಲಿ ಏನು ಜಾಸ್ತಿ ತೊಗೋತೀವೋ ಇಲ್ವೋ, ದೀಪದ ಎಣ್ಣೆ ಮಾತ್ರ ಜಾಸ್ತಿ ಆರ್ಡ್ರ್ ಮಾಡ್ತೀನಿ ನಾನು. ನನಗೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ದೀಪ ಉರಿತಾನೇ ಇರಬೇಕು. ಅದೇನೋ ಒಂಥರ ಒಳ್ಳೆ ಫೀಲ್ ಕೊಡುತ್ತೆ ಮನಸ್ಸಿಗೆ. ನಾವು ದಿನಾಗಲೂ ದೀಪ ಹಚ್ಚೋದು, ಹೂವು ಇಡೋದು ಅಥವಾ ದೇವರಿಗೆ ನಮಸ್ಕರಿಸೋದು ಅದೇನೋ ಒಂಥರ ಒಳ್ಳೆ ಪಾಸಿಟಿವ್ ಫೀಲ್ ಕೊಡುತ್ತೆ. ಮನೇಲಿ ಸುಗಂಧವಾಗಿರುವಂಥ ಅಗರಬತ್ತಿಗಳನ್ನ ಬೆಳಗೋದು ಅಥವಾ ಕರ್ಪೂರನ ಬೆಳಗೋದು ನೆಗೆಟಿವ್ ಎನರ್ಜಿನ ದೂರ ಮಾಡುತ್ತೆ ಮತ್ತು ಒಂದು ಪಾಸಿಟಿವ್ ವೈಬ್ನ ಕ್ರಿಯೇಟ್ ಮಾಡುತ್ತೆ ಅನ್ನೋದು ನನಗೆ ನಂಬಿಕೆ. ಮತ್ತು ಅದು ಒಂಥರ ಮನಸ್ಸಿಗೆ ಶಾಂತಿ ಕೂಡ ಕೊಡುತ್ತೆ. ದಿನ ಪೂರ್ತಿ ನಾವು ಎಷ್ಟೇ ಕೆಲಸದ ಸ್ಟ್ರೆಸ್ಸಲ್ಲಿದ್ರೂ ಪೂಜೆ ಮಾಡೋವಂಥ 10 ನಿಮಿಷ ನಮ್ಮ ಮನಸ್ಸು ಶಾಂತವಾಗಿ ಇರೋದಕ್ಕೆ ಸಹಾಯ ಮಾಡುತ್ತಲ್ವ.
ಅದು ಒಂಥರ ಮೆಡಿಟೇಷನ್ ಅಂತಲೇ ಹೇಳ್ಬೋದು. ಇನ್ನು ಪ್ರತಿದಿನ ನಾವು ಪರ್ಟಿಕ್ಯುಲರ್ ಟೈಮಲ್ಲೇ ಪೂಜೆ ಮಾಡ್ತಿರ್ತೀವಿ ಅಲ್ವಾ, ಅದು ನಮ್ಮ ಜೀವನದಲ್ಲಿ ಒಂದು ಟೈಪ್ ಆಫ್ ಡಿಸಿಪ್ಲಿನ್ನ ತಂದುಕೊಡುತ್ತೆ. ಮತ್ತು ನಾವು ಮಾಡೋವಂಥ ಕೆಲಸದಲ್ಲಿ ಕಾನ್ಸಂಟ್ರೇಷನ್ನ ಕೂಡ ಜಾಸ್ತಿ ಮಾಡುತ್ತೆ. ಇನ್ನು ನಾವು ಮನೇಲಿ ದಿನ ಪೂಜೆ ಮಾಡೋದನ್ನ ನೋಡಿ ನಮ್ಮ ಮಕ್ಕಳು ಕೂಡ ಒಳ್ಳೆ ಸಂಸ್ಕೃತಿ ಮತ್ತು ಸಂಸ್ಕಾರನ ಕಲಿತಾರೆ. ನಮಗೆ ಸಿಕ್ಕಿರೋವಂಥ ಈ ಜೀವನ ಮತ್ತು ಎಲ್ಲ ರೀತಿಯಾಗಿರುವಂಥ ಸೌಲಭ್ಯಗಳು ದೇವರಿಂದನೇ ಅಲ್ವಾ. ಸೊ ದೇವರಿಗೆ ದಿನದ ಆರಂಭದಲ್ಲಿ ಧನ್ಯವಾದ ಹೇಳ್ತಾ ಕೃತಜ್ಞತಾ ಮನೋಭಾವನೆಯಿಂದ ನಾವು ದಿನಾನ ಶುರು ಮಾಡೋದು ನಮಗೆ ಒಂದೊಳ್ಳೆ ವಿನಯನ ಕಲಿಸುತ್ತೆ ಅನ್ನೋದು ನನ್ನ ಭಾವನೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಎಷ್ಟೇ ಕೆಲಸ ಇದ್ದರೂ ಒಂದು 5 ನಿಮಿಷ ದೇವ್ರಿಗೆ ಮೀಸಲಿಡಿ. ಆ ದಿನ ಪೂರ್ತಿ ನಿಮ್ಮಲ್ಲಿ ಒಂದು ಹೊಸ ಚೈತನ್ಯನ ತಂದುಕೊಡುತ್ತೆ ಅದು. ಕರೆಂಟ್ ಇಲ್ಲ ಅಮ್ಮ, ರೂಪಿಂಗು ಕರೆಂಟು ಬರುತ್ತೆ ಅಂತ ಹೇಳಿದ್ರು ಮಮ್ಮಿ 1:30ಗೆ. ಕಾಯ್ಕೊಂಡಿರ್ದೆ ರೂಪಿದ್ದಾರೆ. ಭಾನುವಾರ ಇತ್ತು ಅಲ್ವಾ, ಸೊ ಸಂಡೇ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಇವತ್ತು ಆ್ಯಕ್ಚುಲಿ ನನ್ನ ಬೆಸ್ಟ್ ಫ್ರೆಂಡು ಶಿಲ್ಪ ಮನೆಗೆ ಬರ್ತೀನಿ ಅಂತ ಹೇಳಿದ್ಲು. ಸೊ ಅವಳಿಗೆ ಏನು ತಿನ್ನಬೇಕು ಅನಿಸುತ್ತೆ ಅಂತ ಯಾವಾಗಲೂ ಕೇಳ್ತಿರ್ತೀನಲ್ಲ, ಸೊ ಈ ಸತಿ ಫಿಶ್ಶು ತಿನ್ನಬೇಕು ಅಂತ ಅನಿಸುತ್ತೆ ಅಂದ್ಲು. ನಮ್ಮ ಮನೆ ಹತ್ರ ಅಂತೂ ಸಂತೆ ಆಗುತ್ತಲ್ವ ಭಾನುವಾರದೊತ್ತು, ತುಂಬಾ ಫ್ರೆಶ್ ಆಗಿರೋ ಅಂಥ ಫಿಶ್ ಸಿಗುತ್ತೆ. ಸೊ ಡೆಫಿನೆಟ್ಲಿ ಮಾಡ್ಕೊಡ್ತೀನಿ ಬಾರೆ ಅಂತ ಹೇಳಿದೆ. ಆ್ಯಕ್ಚುಲಿ ಸಂಡೇಸ್ ಬಂದ್ರೇ ಒಂದು ತಲೆನೋವು ಆಗಿಬಿಟ್ಟಿದೆ. ಲೋಡ್ ಶೆಡ್ಡಿಂಗ್ ಅಂತ ಹೇಳಿಬಿಟ್ಟು ಪವರ್ ತೆಗೆದುಬಿಡ್ತಾ ಇದ್ದಾರೆ. ನಮ್ಮ ಮನೇಲೇನೋ ಕರೆಂಟ್ ಇರುತ್ತೆ, ಬಟ್ ಆದರೆ ಮಿಕ್ಸಿ ಮಾತ್ರ ವರ್ಕ್ ಆಗೋಲ್ಲ. ಸೊ ಆ್ಯಸ್ ಯೂಶ್ವಲ್ ನಾನು ಹೇಳ್ದಂಗೆ ಹೈ ವೋಲ್ಟೇಜ್ ಮಿಕ್ಸರ್ ಇರೋದ್ರಿಂದ UPS ಅಲ್ಲಿ ಅದು ವರ್ಕ್ ಆಗೋದಿಲ್ಲ. ಅದಕ್ಕೆ ಪಾಪ ಅಮ್ಮ ನಾವು ಸಂತೆಗೆ ಹೋಗಿ ಬರೋಷ್ಟೊತ್ತಿಗೆ ಮೀನು ಸಾರಿಗೆ ಮಸಾಲೆ ಎಲ್ಲ ರುಬ್ಕೋತಾ ಇದ್ರು. ಅಮ್ಮ ಪಾಪ ರುಬ್ಬಿ ಆ ರುಬ್ಕಲ್ಲೇ ಅಷ್ಟೊಂದು ಬಿಸಿಯಾಗಿ ಹೋಗ್ಬಿಟ್ಟಿತ್ತು. ಸೊ ನಮ್ಮ ಮನೆಯವರು ಕೊಡಿಮ ನಾನು ಮಾಡ್ತೀನಿ ಅಂತ ಅವ್ರು ತೊಗೊಂಡು ರುಬ್ಬಿದ್ರು ಸ್ವಲ್ಪ. ಬೆಳಗ್ಗೆ ಚಟ್ನಿ ಕೂಡ ಪಾಪ ಚಿನ್ನುನೇ ಹಾಕ್ಕೊಟ್ಟಿದ್ದು. ಬೆಳಗ್ಗೆಯಿಂದನೂ ಪವರ್ ಇಲ್ಲ. ಇವತ್ತು ಈವ್ನಿಂಗು 5 o'clock ಅಥವಾ 6 o'clock ಬರುತ್ತೆ ಅಂತ ಹೇಳ್ತಾಯಿದ್ರು. ಸರಿ ಮಧ್ಯಾಹ್ನದ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ಲು ಅಲ್ವಾ ಶಿಲ್ಪ, ಕೈಯಲ್ಲೇ ರುಬ್ಬಿ ಮಾಡಿಬಿಡೋಣ ಇನ್ನೂ ಟೇಸ್ಟಾಗಿ ಬರುತ್ತೆ ಅಂತ ಹೇಳಿ ಅದನ್ನು ಕೂಡ ರುಬ್ಕೊಂಡ್ವಿ. ಮನೇಲಿದ್ದರೆ ಏನಾದರೂ ಒಂದು ಕೆಲಸಗಳು ಬರ್ತಾನೆ ಇರುತ್ತೆ, ಬಟ್ ಆದರೆ ಪೀಸ್ಫುಲ್ಲಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಒಂದು 5 ನಿಮಿಷ ಟೈಮ್ ಸ್ಪೆಂಡ್ ಮಾಡೋದು ಒಂಥರ ಖುಷಿ ಕೊಡುತ್ತೆ. ಎದುರುಗಡೆ ಮನೆ ಅಣ್ಣ ಕೊಡಗಿಗೆ ಹೋಗಿದ್ರಂತೆ. ಸೊ ಬರ್ತಾ ಕುಕುಂಬರ್ ತಂದಿದ್ರು, ತುಂಬ ಚೆನ್ನಾಗಿತ್ತು, ನಾಟಿ ಸೌತೆಕಾಯಿ. ಸೊ ಅದನ್ನು ನಮ್ಮ ಪುಟಾಣಿಗೂ ನಮ್ಮ ಮನೆಯವ್ರಿಗೂ ಕಟ್ ಮಾಡಿ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ತಿಂತಾಯಿದ್ವಿ. ನಿಂತ್ಕೊಂಡು ಕಿಚನಲ್ಲಿ ಕಾಲು ತುಂಬ ನೋವ್ತಿತ್ತು. ಸೊ ಇವತ್ತು ಫಿಶ್ ಕರಿ ಅಮ್ಮ ಮಾಡಿದರು, ನಾನು ಫಿಶ್ ಫ್ರೈ ಮಾಡಿದೆ. ಮುದ್ದೆ ಮತ್ತು ಅನ್ನ ರೆಡಿಯಾಗಿತ್ತು. ಅವ್ರು ಬರೋಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಕೊಂಬಿಡೋಣ, ಆಮೇಲೆ ಅವಳು ಬಂದಮೇಲೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅವ್ರು ಬಂದಿದ್ದ ತಕ್ಷಣ ಊಟ ಎಲ್ಲ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಂಡು ಮಾತಾಡ್ತಾಯಿದ್ವಿ. ನಮ್ಮ ಪುಟಾಣಿಗೆ ಊಟ ತಿನ್ನಿಸೋದು ಒಂದು ದೊಡ್ಡ ಟಾಸ್ಕು, ಬಟ್ ಆದರೆ ಅದನ್ನು ಈ ಏಜಲ್ಲೇ ನಾವು ಎಂಜಾಯ್ ಮಾಡಿಬಿಡ್ಬೇಕು. ಈಗ ನಾವು ಅವ್ರ ಹಿಂದೆ ಸುತ್ತಿ ತಿನ್ನಿಸ್ತೀವಲ್ವ, ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ಆದರೆ ಆಮೇಲೆ ನಾವೇನಾದರೂ ಪ್ರೀತಿಯಿಂದ ತಿನ್ಸೋಕೆ ಹೋದರೂ ಕೂಡ ಅವರು ಗ್ರೋ ಅಪ್ ಆಗಿಬಿಟ್ಟಿರ್ತಾರಲ್ವ, ಸೊ ಬೇಡ ಮಾಮ್ ಅಂತ ಕೂಡ ಹೇಳಿಬಿಡ್ತಾರೆ. ಆ ರೀತಿಯಾಗಿ ದೊಡ್ಡವರಾಗ್ಬಿಟ್ಮೇಲೆ ನಾವೇ ಪ್ರೀತಿಯಿಂದ ತಿನ್ನಿಸ್ಬೇಕಂದ್ರೂ ತಿನ್ಸೋದಕ್ಕಾಗಲ್ಲ. ಈಗ ಕಷ್ಟ ಆದರೂ ಪರವಾಗಿಲ್ಲ, ಅದನ್ನು ಎಂಜಾಯ್ ಮಾಡ್ತಾ ತಿನ್ನಿಸ್ಬೇಕು ಅಂತ ಅಂದ್ಕೊಳ್ತಿದ್ದೆ. ಆ್ಯಕ್ಚುಲಿ ಫಿಶ್ ಕರಿ ಬಂದು ಶಿಲ್ಪಾಗೇನೋ ಅವ್ರ ಅಮ್ಮಂಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಅದು ಒರ್ಳ್ಕಲ್ಲಲ್ಲಿ ರುಬ್ಬಿದ್ದು ಅಲ್ವಾ, ಟೇಸ್ಟ್ ಮಾತ್ರ ಔಟ್ಸ್ಟ್ಯಾಂಡಿಂಗ್ ಆಗಿತ್ತು. ನಮ್ಮ ಅಮ್ಮನ ಸಿಗ್ನೇಚರ್ ಡಿಶ್ ಇದು. ಸೀರಿಯಸ್ಲಿ ಅಮ್ಮ ಮೀನು ಸಾರು ಅಷ್ಟು ಸಖತ್ತಾಗಿ ಮಾಡ್ತಾರೆ, ಅಥೆಂಟಿಕ್ ರೆಸಿಪಿ ಅದು. ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ ಅಮ್ಮಂಗೆ ಹೇಳ್ಕೊಡಿ ಅಮ್ಮ ಅಂತ. ಆದರೂ ಏನಾದರೂ ಒಂದು ಬಿಟ್ಬಿಟ್ಟು ಸೀಕ್ರೆಟು ಆಮೇಲೆ ಹೇಳ್ಕೊಡೋದವರು. ಬಟ್ ಏನೇ ಮಾಡಿದ್ರು ನಾನು ಮಾಡಿದರೆ ಅವ್ರು ಮಾಡಿದ ಥರ ಬರೋದಿಲ್ಲ. ಅಮ್ಮನ ಕೈ ರುಚಿನೇ ಕೈ ರುಚಿ. ವಾವ್, ಸಿಲ್ಕ್ ಡಿಫಾಲ್ಟ್ ಕೊಡಿಸ್ತಾಳೆ ಅಂತ ಅನ್ಕೊಂಡಿದ್ದೆ, ಕೊಡಿಸ್ಬಿಟ್ಲು ಅಮ್ಮ. ಅವ್ನು ನೋಡು,
ಆಕ್ಚುಲಿ ಏನಾಗುತ್ತಂದ್ರೆ ಎಲ್ಲ ಟೈಮ್ ಅವಳು ಚಾಕ್ಲೇಟ್ ಕೊಟ್ಟಾಗ ನಾನು ಚಿನ್ನು ಕಿತ್ಲಾಡ್ತಾ ಇರ್ತೀವಿ. ಹೌದು, ನನ್ನ ಫ್ರೆಂಡು ನನಗೆ ಕೊಟ್ಟಿದ್ದು ನೀನ್ ತಿಂತೀಯ ಅಂತ. ಅದ್ರಲ್ಲಿ ಇಷ್ಟು ದೊಡ್ಡದ್ರಲ್ಲಿ ಬರೀ ಇಷ್ಟು ನಾನು ತಿಂದಿರ್ತೀನಿ, ಇಷ್ಟು ಫುಲ್ಲು ಅವರೇ ತಿಂದಿರ್ತಾರೆ ಫ್ರೆಂಡ್ಸ್. ಗೊತ್ತೈತೇನೆ, ನಿಜವಾಗ್ಲೂ ನೆಕ್ಸ್ಟ್ ತಂದೆ 2 ಥರ ತಿಂದು. ಇನ್ನು ಸುಮಾರು ದಿವಸದಿಂದ ಶಿಲ್ಪ ಆಸೆ ಪಡ್ತಿದ್ಲು ಈಗ ಟ್ರೆಂಡಲ್ಲಿರೋ ಅಂತ ಕಲರ್ ಗಿಫ್ಟಿಂಗ್ ಚಾಲೆಂಜ್ ಮಾಡೋಣ ಅಂತ. ಅವಳು ಇದ್ರ ಬಗ್ಗೆ ಹೇಳಿ ಆಲ್ಮೋಸ್ಟ್ 15 ದಿವಸ ಮೇಲೆ ಆಗಿತ್ತು. ಅವಳಿಗೆ ನಾನು ಆಲ್ರೆಡಿ ಒಂದು ಗಿಫ್ಟ್ನ ಆರ್ಡರ್ ಮಾಡಿ ಇಟ್ಟಿದ್ದೆ, ಅದನ್ನು ಅವಳಿಗೆ ತಲುಪ್ಸೋಕ್ಕಾಗಿರಲಿಲ್ಲ. ಸೊ ಕಲರ್ ಗಿಫ್ಟಿಂಗ್ ಚಾಲೆಂಜ್ ಅಂತ ಹೇಳಿದ್ಲಲ್ವಾ, ಸೊ ಪರ್ಪಲ್ ಕಲರ್ ಮಾತ್ರನೇ ನನ್ನ ಹತ್ರ ರೆಡಿ ಇತ್ತು. ಇನ್ನು ಎಲ್ಲನೂ ಇವತ್ತೇ ಹೋಗಿ ತೊಗೊಂಡು ಬಂದೆ, ಒಂದೇ ದಿವಸದಲ್ಲಿ ಎಲ್ಲ ಶಾಪ್ ಮಾಡಿಕೊಂಡು. ಅವಳು ನನಗೆ ಹೇಳಿದ್ದು ಫನ್ನಿಯಾಗೂ ಇರಬೇಕು, ಸ್ವಲ್ಪ ಸೀರಿಯಸ್ ಇದ್ದರೆ ಸಾಕು, ಎಲ್ಲನೂ ಸೀರಿಯಸ್ ಮಾಡಬೇಡ ಅಂತ. ಸೊ ಅದಕ್ಕೆ ನಾನು ಫನ್ನಿಯಾಗಿ ತೊಗೊಂಬಂದಿದ್ದೆ. ಬಟ್ ಅವಳೇ ಇದರಲ್ಲಿ ವಿನ್ ಅಂತ ಹೇಳ್ಬೋದು. ಎಲ್ಲನೂ ಅಷ್ಟು ಕ್ಯೂಟಾಗಿರುವಂಥ ಗಿಫ್ಟ್ಸ್ನ ತೊಗೊಂಬಂದಿದ್ಲು. ಸಖತ್ ಖುಷಿ ಆಯಿತು ನನಗೆ. ನಾನು ಕೊಟ್ಟಿದ್ದ ಗಿಫ್ಟ್ ಕೂಡ ಅವಳಿಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ. ನನ್ನ ಪರ್ಪಲ್ ಕಲರ್ ಗಿಫ್ಟೇ ಒಂದು ಯೂಜ್ ಗಿಫ್ಟ್ ಅವಳಿಗೆ. ಅದು ಏನು ಗಿಫ್ಟ್ ಇರ್ಬೋದು ಅಂತ ನೀವು ಗೆಸ್ ಮಾಡಿ ನೋಡೋಣ. ಅದು ಒಂದನ್ನು ಮಾತ್ರ ನಾನು ರಿವೀಲ್ ಮಾಡಲಿಲ್ಲ. ಇನ್ನು ಸಂಜೆ ಕಾಫಿ ಮುಗಿಸ್ಕೊಂಡು ಅವರು ಕೂಡ ಹೊರಟರು. ಸೊ ಅವ್ರನ್ನ ಬಿಟ್ಬಿಟ್ಟು ಮನೆಗೆ ವಾಪಸ್ಸಾದ್ವಿ. ಆಲ್ಮೋಸ್ಟು 2 ಇಯರ್ಸಿಂದ ಮಸ್ಕಿಟೋ ನೆಟ್ಟು ಯೂಸ್ ಮಾಡ್ತಿದ್ನಲ್ವ, ಅದು ಸ್ವಲ್ಪ ಟೋರ್ನ್ ಔಟ್ ಆಗೋಗಿತ್ತು. ಸೊ ಅದಕ್ಕೇ ನಿನ್ನೆ ಆರ್ಡ್ರ್ ಮಾಡಿದ್ದೆ ಮಸ್ಕಿಟೋ ನೆಟ್ಟು. ಒಂದೇ ಒಂದು ದಿವಸದಲ್ಲಿ ಡೆಲಿವರಿ ಬಂದ್ಬಿಡ್ತು. ವಾವ್, ಸೀರಿಯಸ್ಲಿ ಈ ಮಸ್ಕಿಟೋ ನೆಟ್ಟು ಎಷ್ಟು ಚೆನ್ನಾಗಿದೆ ಗೊತ್ತಾ. 2 ಇಯರ್ಸಿಂದ ಯೂಸ್ ಮಾಡ್ತಿದ್ದೀನಿ, ಅಷ್ಟು ಒಳ್ಳೆ ಬಾಳಿಕೆ ಬಂತು. ನಮ್ಮ ಪುಟಾಣಿ ಹುಟ್ಟಿದಾಗಿಂದನೂ ಇದು ತುಂಬಾ ಯೂಸ್ಫುಲ್ ಆಗಿದೆ ನನಗೆ. ಯಾಕೆ ಅಂದರೆ ಮಕ್ಕಳಿರೋವಾಗ ಆ ಕಡೆ ಈ ಕಡೆ ಬಿದ್ದೋಗ್ತಾರೆ ಅಂತ ಭಯ ಇರುತ್ತಲ್ಲ. ಸೊ ಈ ರೀತಿ ಮಸ್ಕಿಟೋ ನೆಟ್ ಹಾಕೋಬಿಟ್ರೆ ಸೊಳ್ಳೆನೂ ಕಚ್ಚೋದಿಲ್ಲ, ಮಕ್ಕಳನ್ನ ನಮ್ಮ ಪಕ್ಕದಲ್ಲೇ ಆರಾಮಾಗಿ ಮಲಗಿಸ್ಬೋದು. ಕ್ರೇಡಲ್ ಇದ್ರೂ ಕೂಡ ನಾನು ಯಾವಾಗಲೂ ತೊಟ್ಲಲ್ಲೇ ಹಾಕಿಲ್ಲ ಅವನ್ನ, ನನ್ನ ಹತ್ರನೇ ಮಲಗಿಸ್ಕೊಳ್ತಾ ಇದ್ದೆ. ಇವಾಗ ಬಂದಿರೋವಂಥ ಹೊಸ ಮಸ್ಕಿಟೋ ನೆಟ್ ಕೂಡ ಅಷ್ಟು ಚೆನ್ನಾಗಿದೆ, ಕಂಫರ್ಟಬಲ್ ಆಗಿ ಮತ್ತು ಒಳ್ಳೆ ಕ್ವಾಲಿಟಿ ಆಗಿದೆ. ನಿಮಗೂ ಇದ್ರ ಲಿಂಕ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಫ್ರೆಂಡ್ಸ್, ಚೆಕ್ ಮಾಡಿ. ತುಂಬಾ ಯೂಸ್ಫುಲ್ ಇದು. ಮಕ್ಕಳಿರೋ ಅಂಥ ಮನೆಯಲ್ಲಿ ಗುಡ್ ನೈಟ್ ಎಲ್ಲ ಯೂಸ್ ಮಾಡಿದೆ ಈ ರೀತಿ ನೆಟ್ ಯೂಸ್ ಮಾಡಿದ್ರೆ ಮಕ್ಕಳ ಹೆಲ್ತ್ಗೂ ಏನೂ ಹಾರ್ಮ್ಫುಲ್ ಆಗಲ್ಲ, ಮತ್ತು ದುಡ್ಡು ಕೂಡ ಸೇವ್ ಮಾಡ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗು. ಸಂಡೇ ತುಂಬಾ ಪೀಸ್ಫುಲ್ ಆಗೋಯಿತು ಲವ್ಡ್ ಒನ್ಸ್ ಜೊತೆ. ನೀವೇನಾದರೂ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಪ್ರೀಷಿಯಸ್ ಟೈಮ್ ಆ್ಯಂಡ್ ಕೈಂಡ್ ಸಪೋರ್ಟ್. ನಾನು ಈ ವ್ಲಾಗಲ್ಲಿ ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಫ್ರೆಂಡ್ಸ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ತಪ್ಪದೆ ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. Thank you for watching. We'll catch you in next vlog.